ಜೀವಸ್ವರೂಪನಾದ ತ್ರಯೇಕ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಅಧ್ಯಯನದಲ್ಲಿ ಜನರನ್ನು ಸಂಧಿಸುವುದು ಹೇಗೆ, 2 ಮಾರ್ಗಗಳು, 2 ರೀತಿಯ ಅಸ್ಥಿವಾರಗಳು, ಪರ್ವತ ಪ್ರಸಂಗದ ಸೂಕ್ಷ್ಮ ಚಿತ್ರಣ ಎಂಬ ಪ್ರಸ್ತಾಪಗಳನ್ನು ವಿವರವಾಗಿ ನೋಡಿಕೊಂಡೆವು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬ ಯೇಸು ಕರ್ತನ ಎಚ್ಚರಿಕೆಯ ಮಾತನ್ನು ಕೇಳಿಸಿಕೊಂಡೆವು. ನರಹತ್ಯ ಹಾಗೂ ವ್ಯಭಿಚಾರ ಈ ಪಾಪಗಳ ವಿಷಯದಲ್ಲಿ ಬಹು ಜಾಗ್ರತೆಯಿಂದ ಇರಬೇಕೆಂಬ ಗಂಭೀರತೆಯನ್ನು ತಿಳಿದುಕೊಂಡೆವು. ತಂದೆಯು ನಮ್ಮ ಹೊರತೋರಿಕೆಯ ಕಾರ್ಯವನ್ನು ನೋಡದೆ ನಮ್ಮ ಅಂತರಂಗದಲ್ಲಿ ನಡೆಯುವುದನ್ನೇ ನೋಡುವವನಾಗಿದ್ದಾನೆ ಎಂಬ ಎಚ್ಚರಿಕೆಯ ಸಂದೇಶವು ಮತ್ತೆ ಮತ್ತೆ ಕೇಳಿಬಂತು. ನಾವು ನಮ್ಮ ಸಭೆಯಲ್ಲಿ, ಸಮಾಜದಲ್ಲಿ ಬಹಳ ಒಳ್ಳೆಯವರು ಎಂಬ ಹೆಸರನ್ನು ಪಡೆದುಕೊಂಡಿರಬಹುದು. ಸಭೆಯ ಕೆಲಸಗಳಿಗಾಗಿ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ಕೊಡುತ್ತಿರಬಹುದು, ದಾನ ಧರ್ಮ ಮಾಡುತ್ತಿರಬಹುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಿರಬಹುದು. ಆದರೆ ನಮ್ಮ ಅಂತರಂಗದಲ್ಲಿ ಗುಪ್ತ ಪಾಪಗಳ ಹೊಲಸು ತುಂಬಿರುವುದಾದರೆ ಅದರಿಂದ ಏನು ಪ್ರಯೋಜನ? ನಮಗೆ ಆತ್ಮಗಳನ್ನು ರಕ್ಷಿಸಲು ಹಾಗೂ ಶಿಕ್ಷಿಸಲು ಶಕ್ತನಾಗಿರುವ ದೇವರಿಗೆ ಭಯಪಟ್ಟು ಜೀವಿಸೋಣ. ಲೋಕದ ಸನ್ಮಾನಕ್ಕಿಂತಲೂ ದೇವರ ದೃಷ್ಟಿಯಲ್ಲಿ ಮಾನ ಬರುವಂತೆ ಜೀವಿಸುವುದು ಬಹು ಪ್ರಾಮುಖ್ಯವಾಗಿದೆ. ಈಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ಸ್ವಾಮಿಯು ಇಂದು ನಮಗೆ ಹೇಳುವ ಎಚ್ಚರಿಕೆಯ ಮಾತನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನದಲ್ಲಿ ನಾವು ಮುಂದುವರಿಯುವಾಗ ಪರ್ವತ ಪ್ರಸಂಗದ ಸೂಕ್ಷ್ಮ ಚಿತ್ರಣದ ಮುಂದಿನ ಭಾಗದಲ್ಲಿ ಕಂಡುಬರುವ ಉದಾರೀಕರಣದ ಬಗ್ಗೆ ಸ್ವಲ್ಪ ನೋಡೋಣ. ಪ್ರಿಯರೇ, ಉದಾರೀಕರಣವು ರಾಜಕೀಯದಲ್ಲಿ ಮಾತ್ರವಲ್ಲದೆ ಧಾರ್ಮಿಕತೆಯಲ್ಲಿಯೂ ತನ್ನ ವಿಶೇಷವಾದ ಪ್ರಭಾವವನ್ನು ಬೀರಿದೆ. ಅವರು ದೇವರ ತಂದೆತನವನ್ನು ಕುರಿತು, ಮಾನವನ ಸಹೋದರತಾ ಭಾವದ ಕುರಿತು ಮಾತನಾಡುತ್ತಾರೆ. ಆದರೆ ಯೇಸು ಈ ರೀತಿಯ ಭಾವನೆಯನ್ನು ಅಲ್ಲಗಳೆದಿದ್ದಾನೆ. ಯೋಹಾನು ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀವು ನಿಮ್ಮ ತಂದೆಯಾದ ಸೈತಾನನಿಂದ ಹುಟ್ಟಿದವರು ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ದೇವರನ್ನು ತಂದೆ ಎಂದು ಕರೆಯಲಾರದ ಜನರಿದ್ದಿರಬಹುದು. ದೇವರು ಸರ್ವರ ತಂದೆ ಎಂಬ ಮಾತು ಆಗ ಅನ್ವಯವಾಗಲಿಕ್ಕಿಲ್ಲ. ಅದು ಈಗಲೂ ಅನ್ವಯವಾಗುವುದಿಲ್ಲ. 2ನೇ ಮಹಾಯುದ್ಧದ ಬಳಿಕ ಜಗತ್ತೆಲ್ಲವನ್ನೂ ಸಹೋದರ ಪ್ರೀತಿಯಲ್ಲಿ ಒಂದಾಗಿರಿಸಲು ಅನೇಕ ದೇಶಗಳು ಪ್ರಯತ್ನಿಸಿತು. ಆದರೆ ಈ ದಿನಗಳಲ್ಲಿ ಇಂಥ ದೇಶಗಳನ್ನು ಅನೇಕರು ಹಗೆ ಮಾಡುತ್ತಾರೆ, ಇನ್ನಿತರರು ಹೊಟ್ಟೆಕಿಚ್ಚು ಪಡುತ್ತಾರೆ. ಸಮಾಧಾನವನ್ನು ಕೊಂಡುಕೊಳ್ಳುವುದಕ್ಕಾಗಿ ಇಂಥ ದೇಶಗಳು ಕೋಟ್ಯಾಂತರ ಹಣ ಖರ್ಚು ಮಾಡಿದರೂ ಲೋಕದಲ್ಲಿ ಸಮಾಧಾನ ಉಂಟಾಗಲಿಲ್ಲ. ಯಾಕಂದರೆ ಪರ್ವತ ಪ್ರಸಂಗದ ಮೂಲಕ ಲೋಕದ ಆಡಳಿತ ನಡೆಸಲು ಸಾಧ್ಯವಿಲ್ಲ. ಈ ಸೂತ್ರಗಳನ್ನು ಪ್ರಯೋಗಕ್ಕೆ ಹಾಕಲು ಅನೇಕ ನಾಯಕರು ಯತ್ನಿಸಿದರು. ಈ ಸೂತ್ರಗಳು ಒಳ್ಳೆಯದಲ್ಲವೋ? ಅವು ಒಳ್ಳೆಯವುಗಳೇ ಸರಿ. ಆದರೂ ಎಲ್ಲೋ ತಪ್ಪು ಇದೆ. ಆ ತಪ್ಪು ಯಾವುದು? ಮಾನವ ಹೃದಯವೇ ಸರಿಯಿಲ್ಲ, ಅವನೇ ತಪ್ಪಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬರು ನಮಗೆ ಹೀಗೆ ಬರೆದರು, ಅಯ್ಯೋ, ನನಗೆ ಸಮಸ್ಯೆಗಳಿಲ್ಲ, ಆದರೆ ನಾನೇ ಒಂದು ಸಮಸ್ಯೆಯಾಗಿದ್ದೇನೆ ಎಂದು. ಕರ್ತನಲ್ಲಿ ಪ್ರಿಯರೇ, ಲೋಕದ ಸಮಸ್ಯೆ ಇದೇ ಆಗಿದೆ. ದಶಾಜ್ಞೆಗಳಲ್ಲಿ ಯಾವ ತಪ್ಪೂ ಇರುವುದಿಲ್ಲ. ಅವು ದೇವರಿಂದಲೇ ಕೊಡಲ್ಪಟ್ಟವುಗಳು. ಅದರಲ್ಲಿ ಆತನ ಮನಸ್ಸು ಪ್ರಕಟವಾಗಿದೆ, ಆತನ ಚಿತ್ತವೇನೆಂದು ತಿಳಿಯುತ್ತದೆ. ಪರ್ವತ ಪ್ರಸಂಗವೂ ಕೂಡ ದೇವರ ಮನಸ್ಸನ್ನು, ಆತನ ಚಿತ್ತವನ್ನು ಪ್ರಕಟಿಸುತ್ತದೆ. ಈ 2ರಲ್ಲಿಯೂ ಯಾವ ತಪ್ಪೂ ಇರುವುದಿಲ್ಲ. ಆದರೆ ಮಾನವನಲ್ಲಿಯೇ ಏನೋ ದೊಡ್ಡ ದೋಷವಿರುತ್ತದೆ. ಈ ಮಾತು ಎಷ್ಟು ಸತ್ಯವಲ್ಲವೇ ಪ್ರಿಯರೇ? ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಹೇಳಿದ ಮಾತುಗಳನ್ನು ಕೇಳಿರಿ. ಸಮಸ್ಯೆ ಎಲ್ಲಿದೆ ಎಂಬುದಾಗಿ ಆತನು ಹೇಳುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18ರಿಂದ 20 ವಚನಗಳನ್ನು ನೋಡುವಾಗ, ಆದರೆ ಬಾಯಿಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಇವೇ ಮನುಷ್ಯನನ್ನು ಹೊಲೆ ಮಾಡುವವು. ಹೇಗೆಂದರೆ ಮನುಷ್ಯನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯರನ್ನು ಕೆಡಿಸುವುದಿಲ್ಲ ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಕೈಗಳನ್ನು ದೇಹವನ್ನು ಶುಚಿ ಮಾಡಬೇಕೆಂದು ಹೇಳುವ ಧರ್ಮವನ್ನು ನೀವು ಹಿಂಬಾಲಿಸಬಹುದು, ಇಲ್ಲವೇ ಇಂಥ ಅನೇಕ ಆಚಾರಗಳನ್ನು ನೀವು ಪಾಲಿಸಬಹುದು. ಆದರೆ ಸಮಸ್ಯೆ ಇರುವುದು ಹೃದಯದ್ದೇ ಆಗಿದೆ. ಇಂತಹ ಹೃದಯದ ಸಮಸ್ಯೆಗೆ ನಡೆದಾಟವು ಪರಿಹಾರ ಕೊಡಲಾರದು. ಅದಕ್ಕೆ ಯೇಸುವೇ ಬೇಕು. ಹೃದಯವನ್ನು ಪುನರ್ಜೀವನ ಎಂಬ ಅದ್ಭುತದ ಮೂಲಕ ಬದಲಾಯಿಸಬಲ್ಲವನು ಯೇಸು ಮಾತ್ರ. ಒಬ್ಬ ಮರ್ಯಾದಸ್ಥನು ಉತ್ತಮ ಪರಿಸಾಯನಾದ ನಿಕೋದೇಮನಿಗೆ ಆತನು, ನೀನು ತಿರುಗಿ ಹುಟ್ಟಬೇಕು ಎಂದು ಹೇಳಿದ್ದಾನೆ. ತಿರುಗಿ ಹುಟ್ಟುವುದು ಎಂಬ ಶಬ್ದವನ್ನು ಈ ದಿನಗಳಲ್ಲಿ ತಪ್ಪಾಗಿ ಉಪಯೋಗಿಸಿದರೂ ಅದು ಒಂದು ಅದ್ಭುತವಾದ ವಿಶೇಷವಾದ ಸತ್ಯವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಈ ಹಳೆಯ ಸ್ವಭಾವವು ಇರುವುದರಿಂದ ನಾವು ಹೊಸದಾಗಲೇಬೇಕಾಗಿದೆ. ಯೇಸು ಹೃದಯದೊಳಗಿಂದ ಬರುವುದರ ಕುರಿತಾಗಿ ಮಾತನಾಡುವಾಗ ಆತನು ಯಾರೋ ಒಬ್ಬನ ವಿಷಯವಾಗಿ ಮಾತ್ರ ಮಾತನಾಡಲಿಲ್ಲ. ಅದರಲ್ಲಿ ನಾನು ನೀವು ಸೇರಿದ್ದೇವೆ. ನಿನ್ನ ಹೃದಯದ ಕುರಿತಾಗಿ ಆತನು ಮಾತನಾಡಿದ್ದಾನೆ. ಹೌದು ಪ್ರಿಯರೇ, ಹೃದಯವೇ ಒಂದು ಸಮಸ್ಯೆಯಾಗಿದೆ. ಅಪೊಸ್ತಲನಾದ ಪೌಲನು ಈ ಕುರಿತು ವಿಷಾದಪಡಿಸಿದ್ದಾನೆ. ಅವನು ಹೇಳಿದ್ದಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಪರಿಸ್ಥಿತಿಗನುಸಾರವಾದ ನೀತಿಯನ್ನು ಅನುಸರಿಸುತ್ತಿದ್ದೇವೆ. ಅನೈತಿಕತೆಯು ತುಂಬಿ ಹೋಗಿದೆ. ಯಹೂದಿ ಕ್ರೈಸ್ತ ನೀತಿವಂತಿಕೆಯನ್ನು ಜನರು ಗಾಳಿಗೆ ತೂರಿಬಿಟ್ಟಿದ್ದಾರೆ. ತಮಗೆ ಇಷ್ಟ ಬಂದಂತೆ ಜೀವಿಸುತ್ತಿದ್ದಾರೆ. ಪ್ರಿಯರೇ, ಒಮ್ಮೆ ದೂರದರ್ಶನದಲ್ಲಿ ಒಬ್ಬ ಕಾಲೇಜ್ ಶಿಕ್ಷಕರೊಬ್ಬರ ಸಂದರ್ಶನ ನಡೆಯುತ್ತಿತ್ತು. ಈ ದಿನಗಳಲ್ಲಿ ಸರಿಯಾದದ್ದು ಯಾವುದು ಎಂಬ ಪ್ರಶ್ನೆಯನ್ನು ಅವರಿಗೆ ಕೇಳಿದರು. ಆಗ ಅವರ ಉತ್ತರ, ನಿನ್ನ ಮನಸ್ಸಿಗೆ ತೃಪ್ತಿ ಕೊಡುವಂಥದ್ದೇ ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ನಿನ್ನ ತಂದೆ ತಾಯಿಗಳನ್ನು ಕೊಲ್ಲುವುದರಿಂದ ನಿನಗೆ ತೃಪ್ತಿ ದೊರಕುತ್ತದೆಂದಾದರೆ ಅದು ಸರಿಯಾದದ್ದೇ ಎಂಬ ಅಭಿಪ್ರಾಯ ಇದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಹಳೆ ಸ್ವಭಾವವನ್ನು ನಿಯಂತ್ರಿಸುವುದಕ್ಕಾಗಿಯೇ ದೇವರು ದಶಾಜ್ಞೆಗಳನ್ನು ಕೊಟ್ಟನು. ಆದರೆ ಅದು ಹಳೆ ಸ್ವಭಾವವನ್ನು ನಿಯಂತ್ರಿಸಲಿಲ್ಲ. ಯಾಕಂದರೆ ಆತನಿಂದ ಅದನ್ನು ಹೊಂದಿದ ಜನಾಂಗವೇ ಆತನನ್ನು ಬಿಟ್ಟು ದೂರ ಹೋಯಿತು. ಅವರು ದೇವರನ್ನು ತ್ಯಜಿಸಿದರು. ಪ್ರಿಯರೇ, ಹೇಗಿದ್ದರೂ ಮಾನವನು ಆ ಮಟ್ಟಕ್ಕೆ ಸರಿಯಾಗಿ ಜೀವಿಸಲಾರದೆ ಹೋದನು. ಪೌಲನು ತನ್ನ ಪತ್ರಿಕೆಗಳಲ್ಲಿ ಇದನ್ನು ತಿರುತಿರುಗಿ ಹೇಳಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗಾದರೆ ಮನುಷ್ಯನು ಹೇಗೆ ಜೀವಿಸತಕ್ಕದ್ದು? ತನ್ನ ಸ್ವಂತ ಶಕ್ತಿಯಿಂದಲ್ಲ, ಯಾಕಂದರೆ ಅದು ಅವನಿಂದ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ ಎಂಬುದಾಗಿ. ಇದನ್ನು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನಗಳಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಗುಣಗಳನ್ನು ಯಾವ ಧರ್ಮಶಾಸ್ತ್ರವೂ ಉಂಟು ಮಾಡಲಾರದು. ಪ್ರಿಯರೇ, ನಾವು ಸ್ವಭಾವತಃ ಪ್ರೀತಿಸುವವರಲ್ಲ. ನಾನು ಕಾಮದ ಪ್ರೀತಿಯ ಕುರಿತಾಗಿ ಹೇಳುತ್ತಿಲ್ಲ, ಆದರೆ ಇತರರ ಕಡೆಗಿನ ನಿಜವಾದ ಅನುಕಂಪ, ದೇವರ ಕಡೆಗಿನ ನಿಜ ಪ್ರೀತಿ. ಈ ರೀತಿಯ ಪ್ರೀತಿಯು ಸ್ವಾಭಾವಿಕವಾಗಿ ಬರುವಂಥದ್ದಲ್ಲ. ಸ್ವಾಭಾವಿಕವಾದದ್ದನ್ನು ಮಾಡುವುದು ಎಂಬ ಒಂದು ಸಂಗೀತವಿತ್ತು. ಮಾನವನು ಹೀಗೆಯೇ ತನ್ನ ಮನಸ್ಸಿಗೆ ಬಂದದ್ದನ್ನು ಮಾಡುತ್ತಾನೆ. ಇದರಿಂದಾಗಿ ಈಗಿನ ನಾಗರಿಕತೆಯು ಅತಿ ಅನ್ಯಾಯದಿಂದಲೂ ಕ್ರೂರತನದಿಂದಲೂ ತುಂಬಿರುತ್ತದೆ. ಈ ರೀತಿಯಲ್ಲಿರುವುದರಿಂದ ನಮ್ಮ ರಾಷ್ಟ್ರವು ಉಳಿಯುತ್ತದೋ ಎಂಬುದಾಗಿ ಉನ್ನತ ಅಧಿಕಾರದಲ್ಲಿರುವವರು ಯೋಚಿಸುವಂಥದ್ದಾಗಿದೆ. ಮಾನವನ ಹಳೇ ಸ್ವಭಾವವು ನಿಯಂತ್ರಿಸಲ್ಪಡದಿದ್ದರೆ ಇದು ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಈ ರೀತಿಯ ಫಲಗಳಾದ ಪ್ರೀತಿ, ಸಾಧುತ್ವ, ದೀನತೆ ಇತ್ಯಾದಿಗಳನ್ನು ನಾವು ಹೇಗೆ ತೋರಿಸಲು ಸಾಧ್ಯವಿದೆ? ನಮ್ಮ ಸ್ವಂತ ಶಕ್ತಿಯಿಂದ ಇದು ಸಾಧ್ಯವಿಲ್ಲ. ಪರ್ವತ ಪ್ರಸಂಗವನ್ನು ಪುನಃ ನೋಡಿರಿ. ಅಲ್ಲಿ ಹೇಳುತ್ತದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ. ಪ್ರಿಯರೇ, ಒಬ್ಬ ಮಿಷನರಿ ಸೇವಕರಿಂದ ನನಗೆ ಬಂದ ಪತ್ರವು ಶಾಂತರು ಭೂಮಿಗೆ ಬಾಧ್ಯರಾಗುವುದಿಲ್ಲ ಎಂಬ ಸತ್ಯವನ್ನು ತಿಳಿಸಿಕೊಟ್ಟಿತು. ಶಾಂತರು ಭೂಮಿಗೆ ಬಾಧ್ಯರಾಗುತ್ತಾರೆ ಯಾವಾಗ? ರಾಜನು ಬಂದ ಮೇಲೆ ಆತನು ಈ ಭೂಮಿಯಲ್ಲಿ ಜೀವಿಸಿದ ಎಲ್ಲರಿಗಿಂತಲೂ ದೀನನಾದವನಾಗಿದ್ದನು. ಆತನು ಮಹಾಶಕ್ತಿಯೊಡನೆ ಮಹಿಮೆಯಿಂದಲೂ ಕೂಡಿದವನಾಗಿ ಬಂದು ಈ ಭೂಮಿಯಲ್ಲಿನ ಅಧರ್ಮವನ್ನೆಲ್ಲ ತೆಗೆದುಹಾಕಿ ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕಿದ್ದಾನೆ. ಹಾಗೆ ಮಾಡುವಾಗ ಆತನ ರಾಜ್ಯದಲ್ಲಿ
ಪರ್ವತ ಪ್ರಸಂಗದ ನಿಯಮಗಳು ರಾಜ್ಯ ಶಾಸನವಾಗಿರುತ್ತದೆ. ಹಾಗಾದರೆ ಈ ದಿನಗಳಲ್ಲಿ ನಾವು ಹೇಗೆ ಜೀವಿಸತಕ್ಕದ್ದು? ಪರಿಶುದ್ಧಾತ್ಮನ ಶಕ್ತಿಯಿಂದ ಆತನೇ ನಮ್ಮ ಜೀವಿತಗಳಲ್ಲಿ ಈ ಫಲಗಳನ್ನು ಉಂಟುಮಾಡುತ್ತಾನೆ: ಪ್ರೀತಿ, ಸಂತೋಷ, ಸಮಾಧಾನ ಇತ್ಯಾದಿ. ಕರ್ತನಲ್ಲಿ ಪ್ರಿಯರೇ, ನಿನ್ನ ಸ್ವಂತ ಹೃದಯದ ಸಮಾಧಾನ ಹೇಗಿದೆ? ದೇವರೊಂದಿಗೆ ನೀನು ಸಮಾಧಾನವಾಗಿದ್ದೀಯೋ? ದೇವರಾತ್ಮನು ಮಾತ್ರವೇ ಇದನ್ನು ನಿನಗೆ ಕೊಡಬಲ್ಲನು. ಸಂತೋಷ, ಕರ್ತನ ಆ ನಿಜವಾದ ಸಂತೋಷವೆಂದರೆ ಏನೆಂದು ತಿಳಿದಿದ್ದೀಯೋ? ಮತ್ತು ಈ ದೀನತೆಯ ಕುರಿತು ಏನು? ನಾನು ನೀವು ತಗ್ಗದ ಮನಸ್ಸಿನವರಾಗಿರಲಾರೆವು. ನಮ್ಮಲ್ಲಿ ಹೆಮ್ಮೆಯ ಹೃದಯವಿದೆ, ನಮ್ಮಲ್ಲಿಯೂ ಈ ಹೆಮ್ಮೆ ಇರುತ್ತದೆ. ಜನರು ನನ್ನನ್ನು ಹೊಗಳಿದರೆ ನನಗೆ ಸಂತೋಷವಾಗುತ್ತದೆ. ಇದು ತಪ್ಪು ಎಂದು ಹೇಳಬೇಡಿ. ನಿಮ್ಮಲ್ಲಿಯೂ ಈ ಸ್ವಭಾವ ಇರುತ್ತದೆ. ಅದು ನಮ್ಮಲ್ಲಿರುವ ಹಳೇ ಸ್ವಭಾವದ ಭಾಗ ಎದ್ದು ಹೊರಬರುವುದು. ಆದರೆ ದೇವರಾತ್ಮನ ಫಲವು ದೀನತನವಾಗಿದೆ. ನಮ್ಮ ಸೇವಾ ಕಾಲದಲ್ಲೆಲ್ಲ ದೇವರನ್ನು ನಾನು ಕೇಳಿಕೊಂಡದ್ದು ನನ್ನನ್ನು ದೀನನಾಗಿ ಇಡು ಎಂಬುದಾಗಿ. ದೇವರೇ, ನನ್ನನ್ನು ದೀನನನ್ನಾಗಿ ಮಾಡು, ನನಗೆ ತಗ್ಗಿನ ಸ್ವಭಾವವನ್ನು ನೀಡು, ನಾನು ಯೋಗ್ಯ ಕ್ರೈಸ್ತನಾಗಿರುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದೆ. ಪ್ರಿಯರೇ, ಇದನ್ನು ನನ್ನ ಸ್ವಂತ ಬಲದಲ್ಲಿ ನಾನು ಮಾಡಲು ಸಾಧ್ಯವಿಲ್ಲ. ದೇವರು ಪರಿಶುದ್ಧಾತ್ಮನ ಮೂಲಕ ಇದನ್ನು ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯ ಸ್ನೇಹಿತರೆ, ಇದು ಒಂದು ಹೊಸದಾದ ಜೀವಿತದ ವಿಧಾನವಾಗಿದೆ. ಇದು ಮೋಶೆಯ ಧರ್ಮಶಾಸ್ತ್ರದಂತೆ ಅಲ್ಲ, ಪರ್ವತ ಪ್ರಸಂಗದ ಪ್ರಕಾರವಲ್ಲ, ಆದರೆ ಹೊಸದಾಗಿದೆ. ದೇವರು ಪರಲೋಕದ ಎಲ್ಲ ಸುವರಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಆತನು ನಮಗೆ ಕೊಟ್ಟದ್ದು ಆತ್ಮಿಕ ಆಶೀರ್ವಾದಗಳೇ. ಈಗ ನಾವು ಈ ಲೋಕದಲ್ಲಿ ದೀನರಾಗಿರಬೇಕು. ಹೃದಯ ಮನಸ್ಸುಗಳಲ್ಲಿ ತಗ್ಗಿದ ಭಾವವಿರಬೇಕು ಮತ್ತು ಇದೇ ದೇವರಾತ್ಮನಿಂದ ಉಂಟಾಗುವಂತಾದು. ನಾವು ದೇವರ ಪವಿತ್ರಾತ್ಮನಿಂದ ತುಂಬಿರಬೇಕು. ಆತನು ನಮ್ಮನ್ನು ದೇವರಿಗಾಗಿ ಜೀವಿಸುವಂತೆ ಮಾಡುತ್ತಾನೆ. ಆಗ ನಮ್ಮ ಜೀವಿತಗಳಲ್ಲಿ ಫಲ ಉಂಟಾಗುತ್ತದೆ. ನಾವು ದೇವರ ಸೇವೆ ಮಾಡುವಂತೆ ಅದು ನಮ್ಮನ್ನು ನಡೆಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಉನ್ನತ ಮಟ್ಟದ ಜೀವಿತಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಪರ್ವತ ಪ್ರಸಂಗವನ್ನು ಅದರ ನಿಜ ರೂಪದಲ್ಲಿ ಈಗ ನೋಡಿದೆವು. ದೇವರು ತನ್ನ ನೀತಿಯನ್ನು ಪ್ರಕಟಿಸಿದ ಬೆಟ್ಟದಿಂದ ನಾವು ಇಳಿದು ಬರಲು ಸಿದ್ಧರಾಗಿದ್ದೇವೆ ಮತ್ತು ಆತನು ಈ ಲೋಕವನ್ನಾಳುವುದಕ್ಕೆ ಬರುವಾಗ ತನ್ನ ನಿಯಮಗಳನ್ನು ಕಾರ್ಯರೂಪಕ್ಕೆ ತರಬಲ್ಲ ಸಾಮರ್ಥ್ಯ ಆತನಿಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಮತ್ತಾಯನು ಬರೆದ ಸುವಾರ್ತೆಯ 7ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಗಿಸಿದೆವು. ದೇವರಿಗೆ ಮಹಿಮೆಯಾಗಲಿ. ಅನೇಕ ಸತ್ಯಗಳು ನಾವು ತಿಳಿದುಕೊಂಡಿದ್ದೇವೆ. ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಮುಂದಿನ ಧ್ಯಾನಕ್ಕಾಗಿ ನಾವು ಸಿದ್ಧರಾಗುವಾಗ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವೇನೆಂದರೆ ಪರ್ವತ ಪ್ರಸಂಗದ ನೈತಿಕತೆಯನ್ನು ಕಾರ್ಯರೂಪಕ್ಕೆ ತರತಕ್ಕ ಕ್ರಿಯಾಶಕ್ತಿ ತನ್ನಲ್ಲಿದೆಯೆಂದು ಯೇಸು ತೋರಿಸಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂದಿನ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗವು ಕೊನೆಗೊಂಡಿತು. ಇದರಲ್ಲಿ ನೀತಿಗಿಂತ ಹೆಚ್ಚಿನದನ್ನು ಎಲ್ಲೂ ಕೊಡಲಾಗಿಲ್ಲ ಎಂಬುದನ್ನು ಸ್ನೇಹಿತರು, ವೈರಿಗಳು ಒಪ್ಪಿಕೊಂಡಿದ್ದಾರೆ. ಪ್ರಿಯರೇ, ಈ ಉನ್ನತ ಮಟ್ಟವನ್ನು ನಾವು ಮುಟ್ಟುವುದು ಹೇಗೆ? ಇದಕ್ಕುತ್ತರಿಸುವುದಕ್ಕಾಗಿ ಮತ್ತಾಯನು ಕೆಲವು ಸರಣಿ ಅದ್ಭುತಗಳನ್ನು ಬರೆಯುವುದರ ಮೂಲಕ ಈ ನೀತಿಯ ಮಟ್ಟವನ್ನು ಕೊಟ್ಟಾತನಿಗೆ ಅದನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯವೂ ಇದೆ ಎಂಬುದನ್ನು ನಿರೂಪಿಸುತ್ತಾನೆ. ಪ್ರಿಯರೇ, ವಿಶ್ವಾಸಿಗಳಾದ ನಮಗೆ ಕರ್ತನು ಸ್ಪಷ್ಟಪಡಿಸಿದ್ದೇನೆಂದರೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಈ ಸತ್ಯಾಂಶವನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾನು ನೀನು ನಮ್ಮ ಸ್ವಸಾಮರ್ಥ್ಯದ ಮುಖಾಂತರ ದೇವರಿಗೆ ಮೆಚ್ಚುಗೆಯಾದ ಯಾವುದನ್ನೂ ಮಾಡಲಾರೆವು. ಈ ಲೋಕಕ್ಕೆ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ ಕ್ರಿಸ್ತನು ಆತನ ಮೂಲಕ ಕಾರ್ಯ ನಡೆಸಿ ನಮಗೆ ಮಾಡಲಾಗದ್ದನ್ನು ನಮ್ಮಿಂದ ಮಾಡಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ಇದರಿಂದ ಒಂದು ಸಂಗತಿ ನಮಗೆ ತಿಳಿದು ಬರುತ್ತದೆ. ಮತ್ತಾಯನು ಯೇಸುವಿನ ಜೀವನ ಚರಿತ್ರೆಯನ್ನು ಕೊಡುತ್ತಿಲ್ಲ, ಇಲ್ಲವೇ ಯೇಸುವಿನ ಸೇವಾ ಅವಧಿಯ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯುತ್ತಿಲ್ಲ. ಬದಲಾಗಿ ಒಂದು ಚಲಿಸುವಿಕೆಯನ್ನು ತೋರಿಸುತ್ತಿದ್ದಾನೆ. ನಾವು ಇದನ್ನು ತಿಳಿಯಬೇಕು. ಅರಸನು ಬೆಟ್ಟದ ಮೇಲಕ್ಕೇರಿ ತನ್ನ ಪ್ರಣಾಳಿಕೆಯನ್ನು, ತನ್ನ ರಾಜ್ಯದ ಶಾಸನವನ್ನು ತಿಳಿಸಿದನು. ಈಗ ಆತನು ಬೆಟ್ಟದಿಂದ ಇಳಿದು ಬಂದು 12 ಅದ್ಭುತಗಳನ್ನು ಮಾಡುವುದನ್ನು ನೋಡುತ್ತೇವೆ. ಇದರಿಂದಾಗಿ ಆತನು ಈ ಭೂಮಿಯಲ್ಲಿ ಆಳುವಾಗ ತನ್ನ ರಾಜ್ಯದ ಶಾಸನವನ್ನು ಕಾರ್ಯರೂಪಕ್ಕಿಳಿಸಲು ಬೇಕಾದ ಕ್ರಿಯಾಶಕ್ತಿ ಆತನಲ್ಲಿ ಇದೆ ಎಂಬುದು ತಿಳಿದುಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಾನು ಮೊದಲೇ ತಿಳಿಸಿದಂತೆ ಈ ಪರ್ವತ ಪ್ರಸಂಗವು ಇಲ್ಲಿ ಸಂಕ್ಷಿಪ್ತ ರೂಪದಲ್ಲಿರುತ್ತದೆ. ಆದರೆ ಆತನ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಅದು ನಮಗೆ ಪೂರ್ಣ ರೂಪದಲ್ಲಿ ಕೊಡಲ್ಪಡುತ್ತದೆ. ಅಂದರೆ ಇದಕ್ಕೆ ಇನ್ನೂ ಅನೇಕ ವಿಚಾರಗಳು ಸೇರಿಸಲ್ಪಡಲಿಕ್ಕಿದೆ. ಕರ್ತನಲ್ಲಿ ಪ್ರಿಯರೇ,
ಮತ್ತಾಯನು ಬರೆದ ಸುವಾರ್ತೆ 8 ಮತ್ತು 9ನೇ ಅಧ್ಯಾಯಗಳಲ್ಲಿ 12 ಅದ್ಭುತ ಕಾರ್ಯಗಳ ಕುರಿತಾಗಿ ಬರೆದಿದೆ. ರಾಜನ ಶಕ್ತಿಯನ್ನು ತೋರಿಸುವ ಎಲ್ಲ ಅದ್ಭುತಗಳನ್ನು ಮತ್ತಾಯನು ಬರೆಯದೆ ಈ ಕೆಲವನ್ನು ಮಾತ್ರ ಒಂದು ಕ್ರಮದಲ್ಲಿ ಬರೆಯುತ್ತಾನೆ. ಮೊದಲಿನ 6 ಅದ್ಭುತಗಳ ಕುರಿತಾಗಿ ನೋಡೋಣ. ಅದರಲ್ಲಿ ಮೊದಲನೆಯದು ಕುಷ್ಠರೋಗಿ ಸ್ವಸ್ಥನಾದದ್ದು. ಯೇಸು ಅವನನ್ನು ಮುಟ್ಟುತ್ತಾನೆ. ಇದು ಮಾನವ ರೋಗದ ಅತ್ಯುನ್ನತ ಸ್ಥಿತಿಯಾಗಿದೆ. ಎರಡನೆಯದು ಶತಾಧಿಪತಿಯ ಸೇವಕನನ್ನು ದೂರದಿಂದಲೇ ಗುಣಪಡಿಸುತ್ತಾನೆ. ಅವನೊಂದಿಗೆ ದೈಹಿಕ ಸಂಪರ್ಕವೇನೂ ಮಾಡಲಿಲ್ಲ. ಮೂರನೆಯದು ಪೇತ್ರನ ಅತ್ತೆಯನ್ನು ಸ್ವಸ್ಥಪಡಿಸಿದ್ದು, ಆಕೆಯನ್ನು ಮುಟ್ಟಿದ್ದರಿಂದ. ನಾಲ್ಕನೆಯದು ದೆವ್ವಗಳಿಂದ ಬಿಡಿಸಿದ್ದು, ಅಲೌಕಿಕವಾದ ಕ್ಷೇತ್ರಕ್ಕೆ ಪ್ರವೇಶ. ಐದನೆಯದು ಪ್ರಾಕೃತಿಕ ಕ್ಷೇತ್ರವನ್ನು ಹೊಕ್ಕು ಪ್ರಕೃತಿಯ ಶಕ್ತಿಗಳ ಮೇಲೆ ತನಗಿರುವ ಶಕ್ತಿಯನ್ನು ಪ್ರಕಟಿಸಿದ್ದು. ಆರನೆಯದಾಗಿ ಆತ್ಮಿಕ ಜಗತ್ತಿನ ಅತೀ ಕಠಿಣವಾದ ಕಾರ್ಯ, ಗೆರಸೇನರ ಸೀಮೆಯಲ್ಲಿ 2 ಮೇಲಿಂದ ದೆವ್ವಗಳನ್ನು ಹೊರಡಿಸಿದ್ದು. ಪ್ರಿಯರೇ, ಈ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಯೇಸು ಕಾರ್ಯ ಮಾಡುತ್ತಾನೆ. ಮತ್ತಾಯನು ಇವುಗಳನ್ನು ಕಾಲಾನುಕ್ರಮವಾಗಿ ಚಿತ್ರಿಸದೆ ತರ್ಕಬದ್ಧವಾಗಿ ಬರೆಯುತ್ತಾನೆ. ಅವನ ದಾಖಲೆಯಲ್ಲಿ ಒಂದು ಚಲನೆ ಇದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಆತನು ಬೆಟ್ಟದಿಂದಿಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದಾಗಿ. ಪ್ರಿಯರೇ, ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದನ್ನು ನೋಡುತ್ತೇವೆ. ಅಲ್ಲಿ ಸ್ವಲ್ಪವೇ ಜನ ಇದ್ದದ್ದಲ್ಲ. ಆತನು ತನ್ನ ಸೇವಾ ಕೇಂದ್ರವಾದ ಕಪೆರ್ನೌಮಿನಲ್ಲಿದ್ದಾನೆ. ಹಾಗಾದರೆ ಪರ್ವತ ಪ್ರಸಂಗ ಮಾಡುವಾಗ ಆತನು ಎಲ್ಲಿದ್ದನು ಎಂಬ ಪ್ರಶ್ನೆ ಬರುತ್ತದೆ. ಇದರ ಕುರಿತಾಗಿ ಅನೇಕ ಊಹನೆಗಳನ್ನು ನಾನು ಓದಿದ್ದೇನೆ. ಆದರೆ ಆ ಸ್ಥಳ ನಮಗೆ ಪ್ರಾಮುಖ್ಯವಲ್ಲ. ಆತನು ಇಳಿದು ಬರುವಾಗ ಬಹಳ ಜನರು ಗುಂಪಾಗಿ ಆತನನ್ನು ಹಿಂಬಾಲಿಸಿದರು ಎಂದು ಬರೆದಿದೆ. ಕರ್ತನಲ್ಲಿ ಪ್ರಿಯರೇ, ನಾನು ಕಾಲೇಜಿನಲ್ಲಿ ಕಲಿಯುವಾಗ ನನ್ನ ಸಹಪಾಠಿಯೊಬ್ಬನು ಕಷ್ಟಕರವಾದ ಜೀವಿತದಲ್ಲಿ ಬಿದ್ದನು. ಅವನು ಆಕರ್ಷಕನಾಗಿದ್ದು ಎಲ್ಲರೂ ಮೆಚ್ಚುವಂತಿದ್ದನು. ಆದರೆ ಕೆಟ್ಟ ಸ್ನೇಹಿತರ ಸಹವಾಸಕ್ಕೆ ಬಿದ್ದು ಕುಡಿಕತನದಿಂದಾಗಿ ತನ್ನ ಸೇವೆಯನ್ನು ಕಳಕೊಂಡನು. ನಮ್ಮ ತರಬೇತಿಯ ಕೊನೆಯಲ್ಲಿ ನಮ್ಮ ಶಿಕ್ಷಕರು ನಮ್ಮೆಲ್ಲರನ್ನು ತುಂಬ ಹೊಗಳಿದರು. ನಾವು ಏನು ಮಾಡಬೇಕೆಂದು ತಿಳಿಸಿದರು. ಆದರೆ ನಾವೆಲ್ಲರೂ ಕೋಣೆಗಳಿಗೆ ತೆರಳಿದ ಬಳಿಕ ಈ ನನ್ನ ಸಹಪಾಠಿ ನೆಲದಲ್ಲಿ ಬಿದ್ದು ಹೇಳಿದನು, ನನಗೆ ಯಾರೂ ಏನು ಮಾಡಬೇಕೆಂದು ಹೇಳಬೇಕಾಗಿಲ್ಲ, ಆದರೆ ಅದನ್ನು ಹೇಗೆ ಮಾಡಬೇಕೆಂಬುದಾಗಿ ಹೇಳಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೂ ಇದೇ ಬೇಕಾಗಿದೆಯಲ್ಲವೇ? ಅರಸನು ತನ್ನ ನೈತಿಕತೆಯನ್ನು ತಿಳಿಸಿದ್ದಾನೆ. ಅದನ್ನು ಜಾರಿಗೊಳಿಸುವ ಶಕ್ತಿ ಆತನಲ್ಲಿಯೇ ಇದೆ. ಮುಂದುವರೆದು ನಾವು ನೋಡುತ್ತೇವೆ ಯೇಸು ಕುಷ್ಠರೋಗಿಯನ್ನು ಗುಣಪಡಿಸಿದ್ದು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಕರ್ತನಲ್ಲಿ ಪ್ರಿಯರೇ, ಯೇಸು ಮೇಲಣ ಸ್ಥಿತಿಯಿಂದ ಈ ಕೆಳಗಿನ ಮಟ್ಟಕ್ಕೆ ಬಂದನು. ಸತ್ಯವೇದದಲ್ಲಿ ಪಾಪದ ಗುರುತಾಗಿರುವ ಕುಷ್ಠರೋಗವು ಗುಣವಾಗದ ರೋಗವೆಂದು ತಿಳಿಸಲ್ಪಟ್ಟಿದೆ. ಅನೇಕರು ಅದನ್ನು ಅಸಹಿಸುತ್ತಿದ್ದರು. ಈ ರೋಗಿಯು ಯೇಸುವಿನ ಬಳಿಗೆ ಬಂದಾಗ ನನ್ನನ್ನು ಗುಣಮಾಡುತ್ತೀಯಾ ಎಂದು ಕೇಳಲಿಲ್ಲ. ಇಲ್ಲವೇ ನೀನು ನನ್ನನ್ನು ಗುಣಪಡಿಸಬಲ್ಲೆಯಾ ಎಂದು ಕೂಡ ಕೇಳಲಿಲ್ಲ. ಅವನಲ್ಲಿ ನಂಬಿಕೆಯಿತ್ತು. ಅವನು ಯೇಸು ಕರ್ತನೆಂದು ಒಪ್ಪಿಕೊಂಡು ಕೇಳುತ್ತಾನೆ. ಅದರ ಆಧಾರದಲ್ಲಿ ಹೇಳುತ್ತಾನೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು. ಪ್ರಿಯರೇ, ಅನೇಕ ವೇಳೆ ನಾವು ಕೇಳಿಕೊಳ್ಳುವುದೆಲ್ಲವೂ ದೇವರ ಚಿತ್ತಕ್ಕನುಸಾರವಾಗಿರುವುದಿಲ್ಲ. ಆತನ ಚಿತ್ತವಾದರೆ ಅದನ್ನು ಮಾಡುತ್ತಾನೆ. ದೇವರ ಚಿತ್ತಕ್ಕೆ ಪ್ರಾಮುಖ್ಯತೆ ಕೊಡಬೇಕಾದದ್ದು ಅಗತ್ಯ. ಆದರೆ ಇದು ಕಷ್ಟಕರವಾದ ಕೆಲಸವಾಗಿದೆ. ನಾವಾದರೂ, ಕರ್ತನೇ, ಇದು ನನಗೆ ಅವಶ್ಯವಾದ್ದರಿಂದ ಇದನ್ನು ಮಾಡುತ್ತೀಯೋ ಎಂದು ಕೇಳುತ್ತೇವೆ. ಆದರೆ ಈ ಕುಷ್ಠರೋಗಿಯು, ನೀನು ಸ್ವಸ್ಥ ಮಾಡಬಲ್ಲೆ ಎಂದು ನನಗೆ ಗೊತ್ತಿದೆ, ಸ್ವಸ್ಥ ಮಾಡುತ್ತೀಯೋ ಎಂದು ಕೇಳುತ್ತಾನೆ. ಅಂದರೆ ಸ್ವಸ್ಥ ಮಾಡುವುದು ನಿನ್ನ ಚಿತ್ತಕ್ಕೆ ಸರಿಯಾದದ್ದು ಎಂದು. ಕರ್ತನಲ್ಲಿ ಪ್ರಿಯರೇ, ಕರ್ತನು ಇಂತಿದ್ದನ್ನು ಮಾಡಲೇಬೇಕೆಂದು ಈ ದಿನಗಳಲ್ಲಿ ಪ್ರಾರ್ಥಿಸುವವರಿಗಿಂತ ಇದು ಎಷ್ಟು ಭಿನ್ನವಾದದ್ದು ನೋಡಿರಿ. ಪ್ರಿಯರೇ, ನಾವು ತೀರ್ಮಾನ ತೆಗೆದುಕೊಳ್ಳುವುದನ್ನು ದೇವರಿಗೆ ಬಿಡುವ. ಕೊನೆಗೂ ಹೇಗೋ ಆತನ ಚಿತ್ತವೇ ನೆರವೇರುತ್ತದಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕೈ ನೀಡಿ ಅವನನ್ನು ಮುಟ್ಟಿದನು. ನಾನು ಒಂದು ವೇಳೆ ಆ ಕುಷ್ಠರೋಗಿಯನ್ನು ಮುಟ್ಟುತ್ತಿದ್ದರೆ ಏನಾಗುತ್ತಿದ್ದು?
ಅವನು ಗುಣವಾಗುತ್ತಿರಲಿಲ್ಲ, ಬದಲಿಗೆ ನನಗೆ ಕುಷ್ಠರೋಗವು ಹತ್ತುತ್ತಿತ್ತು. ಆದರೆ ಇಲ್ಲಿ ಆದದ್ದನ್ನು ಗಮನಿಸಿರಿ, ಯೇಸು ಅವನನ್ನು ಮುಟ್ಟಿದನು. ಈ ರೋಗಿಗೆ ದೈಹಿಕವಾಗಿ ಕುಷ್ಠರೋಗವಿದ್ದು ಮಾತ್ರವಲ್ಲದೆ ಅವನು ಬಹು ಭಯಂಕರವಾದ ಮನಸ್ಥಿತಿಯಲ್ಲಿಯೂ ಇದ್ದನು. ಅವನ ಹಿನ್ನೆಲೆ ನಮಗೆ ಗೊತ್ತಿಲ್ಲ, ಆದರೆ ಅವನು ಒಂದು ದಿನ ತನ್ನ ಕೈಯಲ್ಲಿ ಏನೋ ಒಂದು ಬಿರುಕಿದ್ದದನ್ನು ಕಂಡಿರಬಹುದು. ಗದ್ದೆಯಲ್ಲಿ ಉಳುತ್ತಿದ್ದವನು ಮನೆಗೆ ಬಂದು ಅದನ್ನು ಹೆಂಡತಿಗೆ ತೋರಿಸಿದನು. ಆಕೆ ಏನೋ ಒಂದು ಔಷಧವನ್ನು ಅದಕ್ಕೆ ಹಚ್ಚಿದಳು. ಮರುದಿನ ಬೆಳಿಗ್ಗೆ ಅದು ಕೆಂಪಾಗಿತ್ತು. ಅವನು ಅದರೊಂದಿಗೆ ಕೆಲಸಕ್ಕೆ ಹೋದನು. ಇದು ಹೀಗೆಯೇ ಕೆಲವು ದಿನಗಳಿದ್ದ ಬಳಿಕ ಅವನ ಹೆಂಡತಿಗೆ ಚಿಂತೆಯುಂಟಾಯಿತು. ಅವನು ಯಾಜಕರಿಗೆ ಹೋಗಿ ತೋರಿಸಬೇಕೆಂದು ಆಕೆ ಹೇಳಿದಳು. ಯಾಜಕರು ನೋಡಿ ಅವನನ್ನು 14 ದಿನ ಪ್ರತ್ಯೇಕವಾಗಿ ಇರಲು ಹೇಳಿದನು. ಆದರೆ ಅವಧಿಯ ಬಳಿಕ ಅದು ಇನ್ನೂ ಹರಡಿಕೊಂಡಿತು. ಆ ಯಾಜಕನು ಅವನಿಗೆ ಕುಷ್ಠರೋಗ ಎಂದು ಘೋಷಿಸಿದನು. ಪ್ರಿಯರೇ, ಅವನು ತಾನು ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳಿಗೆ ವಿದಾಯ ಹೇಳಿ ಬರುತ್ತೇನೆಂದು ಹೇಳಿದನು. ಆದರೆ ಯಾಜಕನು, ಅದು ಸಾಧ್ಯವಿಲ್ಲ, ನೀನು ನಿನ್ನ ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲದೆ ಯಾರಾದರೂ ನಿನ್ನ ಸಮೀಪ ಬಂದರೆ ಅಶುದ್ಧನು ಅಶುದ್ಧನು ಎಂದು ನೀನು ಬೊಬ್ಬಿಡಬೇಕು ಎಂದು ಹೇಳಿದನು. ಆ ವ್ಯಕ್ತಿ ದೂರದಿಂದಲೇ ತನ್ನ ಮಕ್ಕಳು ಬೆಳೆಯುವುದನ್ನು ನೋಡಬೇಕಿತ್ತು. ಅವನಿಗೆ ತಂದ ಆಹಾರವನ್ನು ದೂರದಲ್ಲಿ ಇಟ್ಟು ಹೋಗುತ್ತಿದ್ದರು. ಅವರು ಹೋದ ನಂತರ ಅವನು ಬಂದು ಅದನ್ನು ತೆಗೆದುಕೊಳ್ಳಬೇಕಿತ್ತು. ಅವನನ್ನು ಯಾರೂ ಮುಟ್ಟುತ್ತಿರಲಿಲ್ಲ. ಪ್ರಿಯರೇ, ಕೊನೆಗೆ ಅವನು ಒಂದು ದಿನ ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡಬಲ್ಲೆ ಎಂದನು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಏನು ಮಾಡಿದನು? ಅವನನ್ನು ಮುಟ್ಟಿದನು. ಆ ವ್ಯಕ್ತಿಗೆ ಯೇಸು ಮುಟ್ಟಿದ್ದು ತನ್ನ ಜೀವಿತದಲ್ಲಿ ಈವರೆಗೆ ನಡೆಯದ ಅದ್ಭುತವಾಗಿತ್ತು. ಅದು ಅವನ ಕುಷ್ಠವನ್ನು ಗುಣಪಡಿಸಿದ್ದಲ್ಲದೆ ಅದು ಅವನನ್ನು ತಿರುಗಿ ತನ್ನ ಮನೆಯವರ ಜೊತೆ ಸೇರಿಸಿತು. ಹಾಗೆಯೇ ದೇವರ ಕುಟುಂಬದಲ್ಲಿಯೂ ಅವನು ಸೇರಿದನು. ಕೂಡಲೇ ಅವನ ಕುಷ್ಠವು ಶುದ್ಧವಾಯಿತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 4ನೇ ವಚನವನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದಿದೆ, ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾರ್ಕನ ಸುವಾರ್ತೆಯ ಪ್ರಕಾರ ಆ ಮನುಷ್ಯನಿಗೆ ಎಷ್ಟು ಸಂತೋಷವಾಯಿತೆಂದರೆ ಅವನು ತನಗೆ ಸಿಕ್ಕಿದವರಿಗೆಲ್ಲ ಹೇಳಿಕೊಂಡನು. ಇದರ ಪರಿಣಾಮವಾಗಿ ಜನರು ಯೇಸುವಿನ ಮೇಲೆ ಒತ್ತೊತ್ತಾಗಿ ಸೇರಿಕೊಂಡರು ಮತ್ತು ಯೇಸು ಅವರಿಂದ ದೂರ ಹೋಗಿ ಅಡವಿಗಳಲ್ಲಿ ಇರಬೇಕಾಯಿತು. ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಬ್ಬನೂ ಪಾಪದಿಂದ ಬಿಡುಗಡೆ ಹೊಂದಿ ಶುದ್ಧತೆಯಿಂದ ಆತನನ್ನು ಆರಾಧಿಸಬೇಕೆಂದು ದೇವರ ಬಯಕೆಯಾಗಿದೆ. ಪ್ರಿಯರೇ, ದೇವರ ವಾಕ್ಯಗಳನ್ನು ಆಲಿಸಿದಂಥ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಆತನಿಂದ ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು ಹೊಂದಿದವರಾಗಿ ಬೆಳಕಿನ ಜೀವಿತದಲ್ಲಿ ಮುನ್ನಡೆಯೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನೀನು ನಮ್ಮನ್ನು ಪ್ರೀತಿಸಿದ್ದಿ. ನಮ್ಮ ಸಂಗಡ ಇರುವುದನ್ನು ನೀನು ಬಯಸ್ತಾ ಇದ್ದಿ. ಈ ಕೃಪಾಗಳಿಯಲ್ಲಿ ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಒಳಗೆ ಬಾ ಸ್ವಾಮಿ, ನಮ್ಮಲ್ಲಿ ನೀನು ವಾಸಿಸು. ನಿನ್ನ ಆತ್ಮನ ಮೂಲಕವಾಗಿ ದಿನನಿತ್ಯವೂ ಪರಿಶುದ್ಧತೆಯಿಂದಲೂ ಸತ್ಯತೆಯಿಂದಲೂ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು. ದೇವರೇ, ಯಾರ್ಯಾರು ಇನ್ನೂ ಪಾಪವೆಂಬ ರೋಗದಿಂದ ಅಶುದ್ಧರಾಗಿ ಜೀವಿಸ್ತಾ ಇದ್ದಾರೋ ಅಂಥವರನ್ನು ಕರುಣಿಸು. ನೀನವರನ್ನು ಮುಟ್ಟು, ಅವರನ್ನು ಶುದ್ಧೀಕರಿಸು, ಹೊಸ ಜೀವಿತಕ್ಕೆ ಅವರನ್ನು ನಡೆಸು. ಕಷ್ಟ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರದಲ್ಲಿದ್ದವರನ್ನು ಕರುಣಿಸಿ ಅವರಿಗೆ ಬೇಕಾದ ಸಮಾಧಾನವನ್ನು, ಆರೋಗ್ಯವನ್ನು, ನಿನ್ನ ಸಂತೋಷವನ್ನು ಕೊಟ್ಟು ತೃಪ್ತಿಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ಇದುವರೆಗೆ ದೇವರ ವಾಕ್ಯವನ್ನು ಕೇಳಿದೆವು. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎಂದು ಯೆರೆಮೀಯ 17:9 ವಚನದಲ್ಲಿ ನೋಡುತ್ತೇವೆ. ಈ ಲೋಕದಲ್ಲಿ ನಾವು ಎದುರಿಸುವ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಹೃದಯಗಳಲ್ಲಿ ತುಂಬಿರುವ ಸಂಗತಿಗಳೇ ಕಾರಣವಾಗಿದೆ ಎಂಬ ಕಟು ಸತ್ಯವನ್ನು ತಿಳಿದುಕೊಂಡೆವು. ಜೊತೆಗೆ ಯೇಸುವು ಮಾಡಿರುವ ಕೆಲವು ಅದ್ಭುತ ಕಾರ್ಯಗಳಲ್ಲಿ ಅಡಗಿರುವ ವಿಶೇಷವಾದ ಸತ್ಯಾರ್ಥಗಳನ್ನು ಕೇಳಿಕೊಂಡೆವು. ಯೇಸುವು ಕುಷ್ಠರೋಗಿಯನ್ನು ಗುಣಪಡಿಸಿದ ಘಟನೆಯ ಕುರಿತು ಆಳವಾಗಿ ಅಧ್ಯಯನ ಮಾಡಿದೆವು. ಸತ್ಯವೇದದಲ್ಲಿ ಕುಷ್ಠರೋಗವು ಪಾಪಕ್ಕೆ ಹೋಲಿಕೆಯಾಗಿದೆ.
ಹಾಗಾದಲ್ಲಿ ನಾವೆಲ್ಲರೂ ಪಾಪವೆಂಬ ಕುಷ್ಠರೋಗಿಗಳಾಗಿದ್ದೇವೆ. ಎಂದಿಗೂ ಮಾರ್ಪಡದ ಯೇಸುವು ನಮ್ಮನ್ನು ಮುಟ್ಟಿ ಗುಣಪಡಿಸಲು ಮನಸ್ಸುಳ್ಳವನಾಗಿದ್ದಾನೆ. ಆತನ ಸ್ವಸ್ಥತೆಯನ್ನು ಹೊಂದಿಕೊಂಡು ಆನಂದಭರಿತವಾದ ಜೀವಿತವನ್ನು ಜೀವಿಸೋಣ. ಎಲ್ಲ ಮಹಿಮೆ ಯೇಸುವಿಗೇ ಉಂಟಾಗಲಿ. ಆತನ ನಾಮಕ್ಕೆ ಸ್ತೋತ್ರ.